ಹೌದು, ವೀಟಿನಿಂದ ಜೋಳ, ರಾಗಿ, ನವಣೆ, ಸಜ್ಜೆ, ಈ ಸಿರಿಧಾನ್ಯಗಳು ಅಂತ ಹೇಳ್ತೇವೆ, ಅದು ಬಹಳ ಒಳ್ಳೆಯದು. ಅದಲ್ಲ, ಕೆಂಪು ಅಕ್ಕಿ ಕೂಡ ಒಳ್ಳೆಯದು. ಬ್ರೌನ್ ರೈಸ್ ಅಂದರೆ ಕೈಕುತ್ತಲರಿಸಿ ಇದು ಕೈಯಲ್ಲಿ ಮಾಡಿದ್ದು ನೋಡಿ ಅಕ್ಕಿ, ಅದಕ್ಕೆ ಕವರ್ ಉಂಟು, ಆ ಬಿಳಿ ಅಕ್ಕಿ ಅಲ್ಲ, ಅದು ಒಳ್ಳೆಯದು. ಅದು ಆಹಾರದ ವಿಚಾರ. ಇನ್ನು ಜೆಸ್ಟೇಷನಲ್ ಡಯಾಬಿಟಿಸ್ ಅಂದರೆ ಮಗು ಹೊಟ್ಟೆಯಲ್ಲಿ ಬೆಳೆಯುವಾಗ ಶುರುವಿಗೆ ಡಯಾಬಿಟಿಸ್ ಬರ್ತದೆ. ಇದು ಎಲ್ರಿಗೂ ಅದು ಪರ್ಮನೆಂಟ್ ಡಯಾಬಿಟಿಸ್ ಆಗಬೇಕು ಅಂತ ಏನಿಲ್ಲ. ಮಗು ಹುಟ್ಟಿದ ನಂತರ ಅದು ಹೋಗ್ಬೋದು, ಆದರೆ ಕೆಲವರಿಗೆ ಅದು ಪರ್ಮನೆಂಟ್ ಡಯಾಬಿಟಿಸ್ ಆಗ್ತದೆ. ಅದು ಹುಟ್ಟಿದ ನಂತರ ನೀವು ಇನ್ಸುಲಿನೇ ತೆಕ್ಕೊಳ್ಬೇಕು ಅಂತ ಏನಿಲ್ಲ, ಅದನ್ನು ಬೇರೆ ರೀತಿಯಲ್ಲಿ ಕಂಟ್ರೋಲ್ ಮಾಡ್ಬೋದು. ನೀವೀಗ ಆಯುರ್ವೇದದಲ್ಲಿ ನಿಮಗೆ ಕಂಟ್ರೋಲ್ ಆಗಿದೆ ಇಲ್ವ ಅಂತ ನೋಡ್ಕೊಳ್ಳಿ. ಆಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ನಮ್ಮ ಔಷಧಿಗಳು ಕೂಡ ಏನು ಬಹಳ ಶ್ರೇಷ್ಠ ಅಲ್ಲ, ಅದರಿಂದ ಸೈಡ್ ಎಫೆಕ್ಟ್ಸ್ ಇದೆ. ನಾವು ಕೊಡುವ ಔಷಧಿ ಇನ್ಸುಲಿನ್ ಅನ್ನು ಕೂಡಿಸಿದ್ರು ಕೂಡ ಅದಕ್ಕೆ ಸೈಡ್ ಎಫೆಕ್ಟ್ಸ್ ಇದೆ. ಇನ್ಸುಲಿನ್ ನೋಡಿ, ಫಾರ್ ಎಕ್ಸಾಂಪಲ್, ಇನ್ಸುಲಿನ್ ಒಂದು ಗ್ರೋತ್ ಹಾರ್ಮೋನ್. ಅದನ್ನೇ ನೀವು ಕಂಟಿನ್ಯೂಸ್ ತೆಕ್ಕೊಂಡಿದ್ರೆ ಬೇರೆ ಗ್ರೋತ್ಸ್ ಎಲ್ಲ ಹೆಚ್ಚಾಗ್ತದೆ, ಎಥೆರೋಸ್ಕ್ಲೆರೋಸಿಸ್ ಹೆಚ್ಚಾಗ್ತದೆ, ವ್ಯಾಸ್ಕ್ಯುಲರ್ ಡಿಸೀಸ್ ಹೆಚ್ಚಾಗ್ತದೆ. ಅದರಿಂದ ಯಾವುದು ಶ್ರೇಷ್ಠ ಅಂತ ನಾನು ಹೇಳುವುದಿಲ್ಲ. ನಿಮಗೆ ನಿಮ್ಮ ಅನುಭವದಲ್ಲಿ ಅಥವಾ ಈ ಹೆಂಗಸಿಗೆ ಅವರ ಅನುಭವದಲ್ಲಿ ಅದು ಒಳ್ಳೆದಿದ್ರೆ ತೊಂದರೆ ಇಲ್ಲ. ಇನ್ನು ಸ್ವೀಟ್ಸ್ ತಿನ್ಲಿಕ್ಕೆ ಆಸೆ ಉಂಟು ಅಂದರೆ, ಇದು ಒಬ್ರು ಹೇಳಿದ ಹಾಗೆ ಆಯ್ತು, ನನಗೆ ಕೇಕ್ ಕೈಯಲ್ಲಿ ಇರಬೇಕು, ಅದನ್ನೇ ತಿನ್ನಬೇಕು ಅಂತ, ಅದು ಕಷ್ಟ. ಅದರಿಂದ ಆದಷ್ಟು ಕಮ್ಮಿ ಮಾಡಿ. ಸ್ವೀಟ್ಸ್ ವಿಷ ಅಲ್ಲ. ಒಂದು ದಿವಸ ಏನಾದರೂ ಒಂದು ಸ್ವೀಟ್ ತಿನ್ನಬೇಕು ಅಂತ ನಿಮ್ಗೆ ಆಸೆ ಆಯ್ತು, ತೊಂದರೆ ಇಲ್ಲ. ಆ ದಿವಸ ಬೇರೆ ಆಹಾರ ಕಮ್ಮಿ ಮಾಡಿದರೆ ಆಯ್ತು. ಟೋಟಲ್ ಕ್ಯಾಲರಿ ಮುಖ್ಯ. ಸ್ವೀಟಿಗೂ ಬೇರೆ ಆಹಾರಕ್ಕೂ ವ್ಯತ್ಯಾಸ ಏನು ಅಂದರೆ, ಸ್ವೀಟ್ ತೆಕ್ಕೊಂಡ್ರೆ ಸಕ್ಕರೆ ಕೂಡಲೇ ಮೇಲೆ ಹೋಗ್ತದೆ, ಅದಕ್ಕೆ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳೋದು. ನೀವು ಬೇರೆ ಏನಾದರೂ ಆಹಾರ ತೆಕ್ಕೊಂಡ್ರೆ ನಿಧಾನದಲ್ಲಿ ಮೇಲೆ ಹೋಗ್ತದೆ. ಹಾಗಾಗಿ ಇನ್ಸುಲಿನ್ ರೆಸ್ಪಾನ್ಸ್ ಬಾಡಿಯಿಂದ ಹೆಚ್ಚಾಗಬೇಕು ಅಂತಿಲ್ಲ. ಹಾಗಾಗಿ ಸ್ವೀಟ್ ತಿನ್ನಬೇಕು ಅಂತ ನಾನು ಹೇಳೋದಿಲ್ಲ. ಆದಷ್ಟು ಸ್ವೀಟಿನ ಕ್ರೇವಿಂಗ್ ಕಮ್ಮಿ ಮಾಡಿಕೊಳ್ಳಿ. ಮತ್ತೆ ನೀವು ಆಹಾರದಲ್ಲಿ ಮಿತಿ ಇರಲಿ. ಮತ್ತೆ ವ್ಯಾಯಾಮ ಮುಖ್ಯ. ವ್ಯಾಯಾಮ ಡಯಾಬಿಟಿಸ್ ಕಂಟ್ರೋಲಿಗೆ ಬಹಳ ಒಳ್ಳೆಯದು. 1 ಗಂಟೆ ನೀವು ವಾಕ್ ಮಾಡಿದರೆ ಸಾಧಾರಣ 300 ಕ್ಯಾಲರೀಸ್ ನೀವು ವೇಸ್ಟ್ ಮಾಡ್ತೀರಾ. ಆ 300 ಕ್ಯಾಲರೀಸ್ ಅಂದರೆ 6 ಇಡ್ಲಿ ಆಗ್ತದೆ. ಅದರಿಂದ ವ್ಯಾಯಾಮ ಬಹಳ ಒಳ್ಳೆಯದು. ಆಹಾರ ಕಡಿಮೆ ಮಾಡಿಕೊಳ್ಬೇಕು. ಇನ್ಸುಲಿನೇ ಬೇಕು ಅಂತಿಲ್ಲ. ನಿಮಗೆ ಆಯುರ್ವೇದದಲ್ಲಿ ಸುಖ ಸಿಕ್ಕಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಆದರೆ ಆವಾಗ ಚೆಕ್ ಮಾಡಿ ನೋಡ್ತಾ ಇರಿ, ಸಕ್ಕರೆ ಕಂಟ್ರೋಲಲ್ಲಿ ಉಂಟಾ ಅಂತ. ಅದು ಕೂಡ ದಿವಸಾಗಲೂ ಬೆಳಿಗ್ಗೆ ಒಮ್ಮೆ ಸಕ್ಕರೆ ಮಾಡೋದು, ಮಧ್ಯಾಹ್ನ ಒಮ್ಮೆ, ಊಟ ಮಾಡಿದ ನಂತರ ಒಮ್ಮೆ, ಅದೆಲ್ಲ ಬೇಡ. 3 ತಿಂಗಳಿಗೊಮ್ಮೆ ನಿಮ್ಮ A1C ಅಂತ ಉಂಟು, ಹಿಮೋಗ್ಲೋಬಿನ್ A1C ಅಂತ, ಇದನ್ನು ನೋಡಿಕೊಳ್ಳಿ. ಅದು 7ರಿಂದ 8 ಒಳಗಿದ್ರೆ ನೀವು ಫಸ್ಟ್ ಕ್ಲಾಸ್. 8ರಿಂದ ಮೇಲೆ ಹೋಗಬಾರ್ದು, ಒಳ್ಳೆಯದಲ್ಲ. 7ರಿಂದ ಕೆಳಗೆ ಬಂದರೂ ಒಳ್ಳೆಯದಲ್ಲ. ಹಾಗಾಗಿ ತುಂಬ ಕೆಳಗೂ ಬರಬಾರ್ದು, ಮೇಲೂ ಹೋಗಬಾರ್ದು. ಕೆಲವು ಆಹಾರದಲ್ಲಿ ಸಕ್ಕರೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತದೆ. ಒಂದು ಹಲಸಿನ ಕಾಯಿ, ಹಲಸಿನ ಹಣ್ಣಲ್ಲ, ಹಲಸಿನ ಕಾಯಿ. ಇನ್ನು ಕಂಚಲ ಅಂತ ನಾವು ಹೇಳ್ತೇವೆ, ಏನು ಅದಕ್ಕೆ ಹೇಳೋದು, ಏನು ಹೇಳ್ತೀರಾ, ಬಿಟ್ರೆ ಹಾಗಲಕಾಯಿ ಒಳ್ಳೇದು. ಮತ್ತೆ ಈವನ್ ಮಾವಿನ ಹಣ್ಣು, ನಿಮಗೆ ಸ್ವೀಟ್ ನಲ್ಲಿ ತುಂಬಾ ಆಸೆ ಇದ್ರೆ ಮಾವಿನ ಹಣ್ಣಲ್ಲಿ ಒಂದು ಡಯಾಬಿಟಿಸ್ಗೆ ಮದ್ದುಂಟು. ಆದ್ರೆ ಎಷ್ಟು ಮಾವಿನ ಹಣ್ಣು ತಿಂತೀನಿ ಅಂತ ಪ್ರಶ್ನೆ. 1-2 ಸಣ್ಣ ತುಂಡು ತಿನ್ಬಹುದು, ಅದರಿಂದ ಒಳ್ಳೇದೇ ಉಂಟು. ಹಾಗಾಗಿ ಆದಷ್ಟು ಈ ಆಹಾರದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿ. ಇನ್ಸುಲಿನ್ ಇಂಜೆಕ್ಷನೇ ಬೇಕು ಅಂತಿಲ್ಲ, ನೋಡಿಕೊಳ್ಳಿ. ಆದ್ರೆ ಅದು ಸರಿ ಕಂಟ್ರೋಲ್ ಆಗ್ತದಾ ಇಲ್ವಾ ಅಂತ ಮತ್ತೆ ಚೆಕ್ ಮಾಡ್ಕೊಳ್ಬೇಕು, ಅದು ಮುಖ್ಯ. ಓಕೆ, ಹಾಗೆ ನೀವು ಅದೇ ವೀಟ್ ತಿಂದ್ರೆ ಪ್ಯಾನ್ಕ್ರಿಯಾಸ್ ಡ್ಯಾಮೇಜ್ ಆಗುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಬಟ್ ಬಹಳಷ್ಟು ಜನ ಈಗಲೂ ಕೂಡ ಚಪಾತಿಯನ್ನು ತಿನ್ನುವಂಥದ್ದು, ವೀಟ್ ಸೇವನೆ ಮಾಡ್ತಾರೆ ಡಯಾಬಿಟಿಸ್ ಪೇಷಂಟ್ಸ್ಗಳು. ಗುಡ್, ಹೌದು. ಅದು ನನ್ನ ಅಭಿಪ್ರಾಯದಲ್ಲಿ ಎರಡು. ಈಗ ವೀಟ್ ತಿಂದ್ರೆ ಪ್ಯಾನ್ಕ್ರಿಯಾಸಿಗೆ ಹಾಳು ಅಂತ ತುಂಬಾ ಆರ್ಟಿಕಲ್ಸ್ ಉಂಟು, ತುಂಬಾ ಪುರಾವೆಗಳುಂಟು. ಆದರೆ ಅದು ತಪ್ಪು ಅಂತ ಹೇಳುವ ಪುರಾವೆಗಳು ಈಗ ಹೊರಟಿವೆ. ಇದು ವ್ಯಾಪಾರವೇ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ ತುಂಬಾ ವ್ಯಾಪಾರ ನಡೀತದೆ. ಒಂದು ಕಾಲದಲ್ಲಿ ನಾವು ಹೇಳಿದೆವು ಕೊಬ್ಬು ತಿನ್ನೋದು ಬಹಳ ಹಾಳು ಅಂತ. ಇದು ಯಾಕೆ ಬಂತು ಅಂತ ಈಗ ಗೊತ್ತಾಯ್ತು. ಈಗ 25-30 ವರ್ಷ ಅದನ್ನು ಹೇಳಿ 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 ಎಷ್ಟೋ ಜನರು ನಾವು ಕೊಂದಿದ್ದೇವೆ, ಕೊಲೆಸ್ಟ್ರಾಲ್ ಕೆಳಗೆ ತರುವ ಔಷಧಿ ಕೊಟ್ಟು. ಈಗ ನಮ್ಗೆ ಏನು ಗೊತ್ತಾಗಿದೆ ಅಂದ್ರೆ, ಕೊಬ್ಬು ನಿಜವಾಗಿ ಹಾಳಲ್ಲ, ಕೊಬ್ಬು ಒಳ್ಳೆದು. ಕೊಬ್ಬಿಲ್ಲದ ಆಹಾರ ಸಾಧ್ಯನೇ ಇಲ್ಲ. ಈಗ ಹಾಗೆ ಪ್ಯಾಂಕ್ರೇಸ್, ಗೋಧಿ ತಿನ್ನುವುದರಿಂದ ಪ್ಯಾಂಕ್ರೇಸ್ ಹಾಳಾಗ್ತದೆ. ಯಾಕಂದ್ರೆ ಗೋಧಿಯಲ್ಲಿ ಒಂದು ಗ್ಲೂಟೆನ್ ಅಂತ ಉಂಟು. ಈ ಗ್ಲೂಟೆನ್ ಪ್ಯಾಂಕ್ರೇಸ್ನ ಬೀಟಾ ಸೆಲ್ಸ್ ಅನ್ನು ಹಾಳು ಮಾಡ್ತದೆ ಅಂತ ನಮಗೆ ಗೊತ್ತುಂಟು. ಆದ್ರೆ ಅದು ಸರಿಯಲ್ಲ ಅಂತ ಹೇಳುವ ಆರ್ಟಿಕಲ್ಸ್ ಉಂಟು. ಆದ್ರಿಂದ ನಮ್ಮದ್ರಲ್ಲಿ ನೋಡಿ, ಖಂಡ ತುಂಡವಾಗಿದ್ದು ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ 2 ಸೈಡ್ನಲ್ಲಿ ಅಲ್ಲಿ ಪುರಾವೆಗಳುಂಟು. ಅದನ್ನೆಲ್ಲ ಒಟ್ಟು ಸೇರಿಸಿದ್ರೆ, ನನಗೆ ಡಯಾಬಿಟಿಸ್ ಬಂದರೆ ನಾನು ವೀಟ್ ತಿನ್ನೋದಿಲ್ಲ. ನೀವು ತಿಂತೀರಾ ಇಲ್ಲೋ ಅನ್ನೋ ಪ್ರಶ್ನೆ ಬೇರೆ. ಯಾಕಂದ್ರೆ ಕೆಲವರು ಇದ್ದಾರೆ, ನಾನು ಚಪಾತಿ ತಿಂತಾ ಇದ್ದೆ, ನಾವೆಲ್ಲ ಚಪಾತಿ ತಿಂದವರಿಗೆಲ್ಲ ಡಯಾಬಿಟಿಸ್ ಉಂಟು ಅಂತ. ಅದಕ್ಕೆ ಅರ್ಥ ಇಲ್ಲ. ಡಯಾಬಿಟಿಸ್ ಎಲ್ರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಕ್ಕರೆ ಏನು ತಿಂತಾರೆ ಬೆಳಿಗ್ಗೆ ಸಂಜೆವರೆಗೆ, ಅವರಿಗೆ ಏನು ಡಯಾಬಿಟಿಸ್ ಬರೋದಿಲ್ಲ. ಅದರ ಅರ್ಥ ಸಕ್ಕರೆ ಒಳ್ಳೇದು ಅಂತಲ್ಲ. ಸೊ ಅವರು ಏನು ಹೇಳಿದ್ದಾರೆ, ಗೋಧಿ ತಿನ್ನೋದಿಲ್ಲ, ನವಣೆ, ಸಜ್ಜೆ, ರಾಗಿ, ಜೋಳ ಬಹಳ ಒಳ್ಳೇದು, ರಾಗಿ ಒಳ್ಳೇದು. ಇದನ್ನು ತೆಕ್ಕೊಂಡ್ರೆ ಒಳ್ಳೇದು, ಏನಾದ್ರೂ ತೊಂದರೆ ಇಲ್ಲ. ಅದಕ್ಕೂ ಈಗ ಒಂದು ಹೊಸ ಶುರುವಾಗಿದೆ. ಇದನ್ನೆಲ್ಲ ತೆಕ್ಕೊಂಡ್ರೆ ನಮಗೆ ಥೈರಾಯ್ಡ್ ಸರಿಯಾದ ಆಗ್ತದೆ ಅಂತ. ಅದು ನನ್ನ ಅಂದಾಜು ಅದು ಒಂದು ವ್ಯಾಪಾರ. ಎಲ್ಲದರಲ್ಲೂ ವ್ಯಾಪಾರ ದೃಷ್ಟಿ ನೋಡ್ಬೇಕು ನಾವು ಸುಮ್ಮನೆ ಇದನ್ನು ನಂಬಾರ್ದು. ಕಂಡದ್ದನ್ನು ಕಣ್ಣಂತೆ ಕಂಡರೂ ಪರಾಂಬರಿಸಿ ನೋಡು ಅಂತ. ಅದನ್ನು ಪರಾಂಬರಿಸಿ ನೋಡಿದ್ರೆ ಇದರಲ್ಲೆಲ್ಲ ಹುಳುಕುಂಟು.